ಆತ್ಮೀಯ ವೀಕ್ಷಕ ಮಿತ್ರರಿಗೂ ಮತ್ತು ಶಿಕ್ಷಕ ಮಿತ್ರರಿಗೂ ಸಾನ್ವಿ ಪುತ್ರ ಎಜುಕೇಶನ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ನಾವು ಇವತ್ತು ವಿಡಿಯೋದಲ್ಲಿ 10ನೇ ತರಗತಿ ವಿಜ್ಞಾನ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವ ಬಹು ಆಯ್ಕೆ ಪ್ರಶ್ನೋತ್ತರಗಳ ಸರಣಿ 17 ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ರಾಸಾಯನಿಕಶಾಸ್ತ್ರದ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಧಾತುಗಳು ಮತ್ತು ಆವರ್ತನ ವರ್ಗೀಕರಣ ಘಟಕದಲ್ಲಿ ಕೇಳುವ ಪ್ರಮುಖ ಬಹು ಆಯ್ಕೆ ಪ್ರಶ್ನೋತ್ತರಗಳ ಸರಣಿ ಇದಾಗಿರುತ್ತದೆ. ಆದ್ಮೇಲೆ ತಾವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈಗ ನೋಡೋಣ ಬನ್ನಿ. ಬಹು ಆಯ್ಕೆ ಪ್ರಶ್ನೋತ್ತರಗಳ ಸರಣಿ 17. ಪ್ರಶ್ನೆ 1. ಎಕ್ಸ್ ಎಂಬ ಧಾತುವಿನಲ್ಲಿ 2 ಕವಚಗಳಿದ್ದು ಮ್ಯಾಗ್ನೀಷಿಯಂನೊಂದಿಗೆ MgX ಸಂಯುಕ್ತವನ್ನುಂಟು ಮಾಡುತ್ತದೆ. ಹಾಗಾದರೆ ಎಕ್ಸ್ ಧಾತು ಆಪ್ಷನ್ ಎ O, ಬಿ Cl, ಸಿ ಬಿ, ಡಿ ಎಸ್. ಸರಿ ಉತ್ತರ ಆಪ್ಷನ್ O. ಪ್ರಶ್ನೆ 2. ಕೆಳಗಿನವುಗಳಲ್ಲಿ ಲೋಹೀಯ ಗುಣವನ್ನು ತೋರಿಸುವ ಧಾತು ಆಪ್ಷನ್ ಎ 288, ಬಿ 282, ಸಿ 287, ಡಿ 284. ಸರಿ ಉತ್ತರ ಆಪ್ಷನ್ ಬಿ 282. ಪ್ರಶ್ನೆ 3. ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಆಪ್ಷನ್ ಎ ಕ್ಲೋರಿನ್ ಪರಮಾಣುವಿನ ಗಾತ್ರವು ಸೋಡಿಯಂ ಪರಮಾಣುವಿಗಿಂತ ದೊಡ್ಡದು, ಬಿ ಅಲ್ಯೂಮಿನಿಯಂ ಪರಮಾಣುವಿನ ಗಾತ್ರವು ಸೋಡಿಯಂ ಪರಮಾಣುವಿಗಿಂತ ದೊಡ್ಡದು, ಸಿ ಸೋಡಿಯಂ ಪರಮಾಣು ಗಾತ್ರವು ಪೊಟ್ಯಾಷಿಯಂ ಪರಮಾಣುವಿಗಿಂತ ದೊಡ್ಡದು, ಡಿ ಸೋಡಿಯಂ ಪರಮಾಣು ಗಾತ್ರವು ಲಿಥಿಯಂ ಪರಮಾಣುವಿಗಿಂತ ದೊಡ್ಡದು. ಸರಿ ಉತ್ತರ ಆಪ್ಷನ್ ಡಿ ಸೋಡಿಯಂ ಪರಮಾಣು ಗಾತ್ರವು ಲಿಥಿಯಂ ಪರಮಾಣುವಿಗಿಂತ ದೊಡ್ಡದು. ಪ್ರಶ್ನೆ 4. ಎ ಬಿ ಸಿ ಧಾತುಗಳಲ್ಲಿ ಎ ಯ ಪರಮಾಣು ರಾಶಿ 150, ಬಿ ಯ ಪರಮಾಣು ರಾಶಿ 200 ಆದರೆ ಸಿ ಯ ಪರಮಾಣು ರಾಶಿ ಎಷ್ಟಾಗಿರುತ್ತದೆ? ಆಪ್ಷನ್ ಎ 275, ಬಿ 550, ಸಿ 250, ಡಿ 350. ಸರಿ ಉತ್ತರ ಆಪ್ಷನ್ ಸಿ 250. ಪ್ರಶ್ನೆ 5. ಪರಮಾಣು ಸಂಖ್ಯೆ 36 ಆಗಿರುವ ಧಾತು ಯಾವ ಬ್ಲಾಕಿಗೆ ಸೇರಿದೆ? ಆಪ್ಷನ್ ಎ ಎಫ್, ಬಿ ಎಸ್, ಸಿ ಡಿ, ಡಿ ಪಿ. ಸರಿ ಉತ್ತರ ಆಪ್ಷನ್ ಡಿ ಪಿ. ಧನ್ಯವಾದಗಳು. ಆತ್ಮೀಯರೇ, ಇಲ್ಲಿವರೆಗೆ ವಿಡಿಯೋ ನೋಡೋಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಚಾನಲಿನ ಬೆಳವಣಿಗೆಗೆ ಸಹಾಯ ಮತ್ತು ಸಹಕಾರ ನೀಡತಕ್ಕಂಥ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಇಲ್ಲಿವರೆಗೆ ನಮಸ್ಕಾರಗಳು. ಜೈ ಹಿಂದ್.